ಸೊ ಗೆಳೆಯರೆ, DRDO ಒಂದು ಅಪರೂಪದ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ್ದು ಇವತ್ತಿನ ದಿನದಲ್ಲಿ ಇದು ರಷ್ಯಾ, ಚೀನಾ ಅಥವಾ ಅಮೆರಿಕಾದಲ್ಲಿಯೂ ಇಲ್ಲ. ಭಾರತದ ಈ ಕ್ಷಿಪಣಿ ತಂತ್ರಜ್ಞಾನವು ರಷ್ಯಾ, ಚೀನಾ ಮತ್ತು ಅಮೆರಿಕಾದ ತಂತ್ರಜ್ಞಾನಗಳಿಗಿಂತ ಉತ್ತಮವಾಗಿದೆ ಅನ್ನೋದನ್ನ ತೋರಿಸಿದೆ. ಈ ಸುದ್ದಿಯು ಸಂಪೂರ್ಣವಾಗಿ ಭಾರತದ ಹೊಸ ಹೈಬ್ರಿಡ್ ಹೈಪರ್ಸೋನಿಕ್ ಕ್ಷಿಪಣಿ ಕುರಿತು ಆಗಿದ್ದು ಮೊದಲ ಬಾರಿಗೆ ಬಹಿರಂಗವಾಗಿ ಪ್ರಕಟಗೊಂಡಿರುವುದಾಗಿದ್ದರಿಂದ ಇದು ಎಲ್ಲರನ್ನ ಅಚ್ಚರಿಪಡಿಸಿದೆ. ಚೀನಾ ಮತ್ತು ರಷ್ಯಾ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನು ಹೊಂದಿದ್ದರೂ ಸಹ ಭಾರತವು ಕಳೆದ ದಿನಗಳಲ್ಲಿ ಪರೀಕ್ಷೆ ನಡೆಸಿದ ಈ ಕ್ಷಿಪಣಿ ವಿಶಿಷ್ಟವಾದ ಹೈಬ್ರಿಡ್ ಹೈಪರ್ಸೋನಿಕ್ ಕ್ಷಿಪಣಿಯಾಗಿದೆ. ಇಂತಹ ತಂತ್ರಜ್ಞಾನ ಈ ಸಮಯದಲ್ಲಿ ಜಗತ್ತಿನ ಯಾವುದೇ ದೇಶದಲ್ಲಿಯೂ ಇಲ್ಲ. ಈ ಮಹತ್ವದ ಸುದ್ದಿಯನ್ನು ರಕ್ಷಣಾ ಸಚಿವಾಲಯದ ವಿಜ್ಞಾನ ಸಲಹೆಗಾರ ಡಾಕ್ಟರ್ ಸತೀಶ್ ರೆಡ್ಡಿ ಅವರು ಇದನ್ನು ಬಹಿರಂಗಪಡಿಸಿದ್ದಾರೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಹೈಬ್ರಿಡ್ ಕ್ಷಿಪಣಿ ಏನು, ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ DRDO ವಿಜ್ಞಾನಿಗಳ ಈ ಯಶಸ್ಸಿಗೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, DRDOನ ಮಾಜಿ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಸತೀಶ್ ರೆಡ್ಡಿ ಅವರು ಬಹಿರಂಗವಾಗಿ ಏನು ಹೇಳಿದ್ದಾರೆ ಅಂದರೆ, ಭಾರತದ ಈ ಹೈಪರ್ಸೋನಿಕ್ ಕ್ಷಿಪಣಿ ರಷ್ಯಾ ಅಥವಾ ಚೀನಾ ತಯಾರಿಸಿದ ಸಾಂಪ್ರದಾಯಿಕ ಹೈಪರ್ಸಾನಿಕ್ ಕ್ಷಿಪಣಿಗಳಂತಲ್ಲ, ಅಥವಾ ಇದನ್ನ ಇತರೆ ದೇಶಗಳು ತಯಾರಿಸಲು ಪ್ರಯತ್ನಿಸುತ್ತಿವೆ ಅಂತೇನಿಲ್ಲ. ಭಾರತದ ಈ ಹೈಪರ್ಸೋನಿಕ್ ಕ್ಷಿಪಣಿಯು ಒಂದು ಹೈಬ್ರಿಡ್ ಮಿಸೈಲ್ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಈ ಕ್ಷಿಪಣಿಯು ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ ಇವೆರಡರ ಸಾಮರ್ಥ್ಯ ಮತ್ತು ಗುಣಲಕ್ಷಣಗಳನ್ನು ಹೊಂದಿದೆ. ಡಾಕ್ಟರ್ ಸತೀಶ್ ರೆಡ್ಡಿ ಅವರ ಪ್ರಕಾರ ಈ ಕ್ಷಿಪಣಿಯನ್ನ ಮೊದಲು ಬ್ಯಾಲಿಸ್ಟಿಕ್ ಕ್ಷಿಪಣಿಯಂತೆ ಲಾಂಚ್ ಮಾಡಲಾಗ್ತದೆ, ಆದರೆ ನಂತರ ಈ ಕ್ಷಿಪಣಿಯು ಕ್ರೂಸ್ ಕ್ಷಿಪಣಿಯ ಮೋಡಲ್ಲಿ ಬದಲಾಗ್ತದೆ. ಹಾಗೂ ಪ್ರಸ್ತುತ ವಿಶ್ವದ ಯಾವುದೇ ದೇಶವು ಈ ರೀತಿಯ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಯನ್ನ ಹೊಂದಿಲ್ಲ. ಭಾರತದ ಈ ಹೈಬ್ರಿಡ್ ಹೈಪರ್ಸೋನಿಕ್ ಕ್ಷಿಪಣಿಯ ಬಗ್ಗೆ ಭಾರತ ಇಷ್ಟು ಮಾತ್ರ ಹೇಳಬಹುದು. ಭಾರತದ ಈ ರೀತಿಯ ಹೈಪರ್ಸೋನಿಕ್ ಕ್ಷಿಪಣಿಯು ಶತ್ರುಗಳ ಯಾವುದೇ ಮಿಸೈಲ್ ಡಿಫೆನ್ಸ್ ಅನ್ನ ದೂಡುವ ಸಾಟಿ ಇಲ್ಲದ ಸಾಮರ್ಥ್ಯವನ್ನು ಹೊಂದಿದ್ದು ಈ ಕ್ಷಿಪಣಿಯನ್ನ ಬಹುತೇಕ ನಿಲ್ಲಿಸುವುದಕ್ಕೆ ಅಸಾಧ್ಯವಾಗಿದೆ ಅಂತ. ಹಾಗೇನೆ ನಿಮ್ಗೆ ಹೇಳೋದಾದ್ರೆ, ಈಗಾಗಲೇ ಭಾರತದ ಈ ಹೈಪರ್ಸೋನಿಕ್ ಕ್ಷಿಪಣಿಯ ಪರೀಕ್ಷೆಯು ಜಗತ್ತಿಗೆ ಆಶ್ಚರ್ಯನುಂಟು ಮಾಡಿದೆ. ಅದು ಚೀನಾ ಅಥವಾ ಅಮೆರಿಕ ಆಗಿರಲಿ, ಇವರು ಭಾರತದ ಈ ಕ್ಷಿಪಣಿಯ ಪರೀಕ್ಷಣೆಯ ವಿಡಿಯೋವನ್ನ ಬಹಳ ಡಿಟೇಲ್ ಆಗಿ ಅನಲೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರಿಂದ ಯಾವುದೇ ರೀತಿಯಲ್ಲಿ ಭಾರತೀಯ ಕ್ಷಿಪಣಿಯ ತಾಂತ್ರಿಕ ಸಾಮರ್ಥ್ಯಗಳು ಮತ್ತು ಅದರ ಡಿಸೈನ್ನ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕಾಗಿ ಬಯಸ್ತಾ ಇದ್ದಾರೆ. ಇದರೊಂದಿಗೆ ಇನ್ನು ನಿಮ್ಗೆ ಹೇಳೋದಾದ್ರೆ, ಈ ಮೊದಲು ಭಾರತದ ಪ್ರಳಯ ಕ್ಷಿಪಣಿ ಕೂಡ ವಿಶೇಷ ರೀತಿಯ ಕ್ಷಿಪಣಿಯಾಗಿದೆ. ಯಾಕಂದ್ರೆ ಈ ಪ್ರಳಯ ಕ್ಷಿಪಣಿಯು ಪೃಥ್ವಿ ಮತ್ತು ಪ್ರಹಾರ್ನಂತಹ ಎರಡು ವಿಭಿನ್ನ ಕ್ಷಿಪಣಿಗಳ ತಂತ್ರಜ್ಞಾನವನ್ನು ಸಹ ಒಳಗೊಂಡಿದೆ. ಹಾಗೂ ಈಗ ಭಾರತವು ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಕ್ರೂಸ್ ಕ್ಷಿಪಣಿ ತಂತ್ರಜ್ಞಾನವನ್ನು ಸಂಯೋಜಿಸುವ ಮೂಲಕ ಹೈಪರ್ಸೋನಿಕ್ ಕ್ಷಿಪಣಿ ತಯಾರಿಸಿ ಇಡೀ ಜಗತ್ತನ್ನ ಅಚ್ಚರಿಗೊಳಿಸಿದೆ. ಸೊ ಗೆಳೆಯರೆ, ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.